ಯೇಸು ಸ್ವಾಮಿಯನ್ನು ಶಿಲುಬೆ ಒರೆಸಿಕೊಂಡು ಗೊಲ್ಗೊತ್ತಾ ಬೆಟ್ಟಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿಗೆ ಬಂದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕ್ತಾರೆ. ಅದೇ ಸಮಯದಲ್ಲಿ ಇಬ್ಬರು ದುಷ್ಕರ್ಮಿಗಳನ್ನು ಅಂದರೆ ಕಳ್ಳರನ್ನು ತಂದು ಯೇಸು ಸ್ವಾಮಿಯ ಬಲಗಡೆ ಒಬ್ಬನನ್ನು, ಯೇಸು ಸ್ವಾಮಿಯ ಎಡಗಡೆ ಒಬ್ಬನನ್ನು ಶಿಲುಬೆಗೆ ಹಾಕ್ತಾರೆ. ಶಿಲುಬೆ ಮೇಲೆ ಯೇಸು ಸ್ವಾಮಿ ತಂದೆಗೆ ಪ್ರಾರ್ಥನೆ ಮಾಡ್ತಾನೆ. ಈ ಸೀನ್ ಕಟ್ ಮಾಡಿದ್ರೆ ಆ ಶಿಲುಬೆಯ ಮುಂದುಗಡೆ ನೆಲದಲ್ಲಿ ಸೈನಿಕರು ಯೇಸು ಸ್ವಾಮಿಯ ಬಟ್ಟೆಗಾಗಿ ಚೀಟಿ ಹಾಕಿಕೊಂಡು ಹಂಚಿಕೊಳ್ತಾ ಇರ್ತಾರೆ. ಅಲ್ಲಿ ಇದ್ದಂಥ ಶಾಸ್ತ್ರಿಗಳು ಮತ್ತೆ ಮಹಾಯಾಜಕರು ಅವರೆಲ್ಲರನ್ನ ಅಧಿಕಾರಿಗಳಂತ ಕರೀತಾರೆ. ಅವರು ಶಿಲುಬೆ ಮೇಲಿದ್ದಂಥ ಯೇಸುವನ್ನು ನೋಡಿ ಹಾಸ್ಯ ಮಾಡಿ, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ಅವನು ದೇವರಾರಿಸಿಕೊಂಡವನಾಗಿದ್ರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದಂಥ ಸೈನಿಕರು ಯೇಸುವಿನ ಹತ್ತಿರ ಬಂದು ಹುಳಿರಸವನ್ನು ಯೇಸು ಸ್ವಾಮಿಗೆ ತೋರಿಸಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನು ರಕ್ಷಿಸಿಕೋ ಅಂತ ಅವರು ಕೂಡ ಆಸೆ ಮಾಡ್ತಾರೆ. ಈ ಎರಡು ಮಾತನ್ನು ಕೇಳಿಸಿಕೊಂಡಂತ ಈ ಶಿಲುಬೆ ಮೇಲಿದ್ದಂಥ ಮೊದಲನೇ ಕಳ್ಳ ಯೇಸುವನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ಸಹ ರಕ್ಷಿಸು ಅಂತ ಅವನು ಕೂಡ ಯೇಸು ಸ್ವಾಮಿಯನ್ನು ದೂಷಿಸ್ತಾನೆ. ಈ ಮೂವರ ಮಾತುಗಳನ್ನು ಕೇಳಿದಂಥ ಈ ಎರಡನೇ ಕಳ್ಳ ತನ್ನ ಸ್ನೇಹಿತನಾದ ಮತ್ತೊಬ್ಬ ಕಳ್ಳನನ್ನು ಅಂದರೆ ಮೊದಲನೇ ಕಳ್ಳನನ್ನು ಗದರಿಸಿ, ನೀನು ಶಿಲುಬೆಯ ಮರಣದಲ್ಲಿದೆಯಾ, ನೀನು ಇಂಥ ದಂಡನೆಯಲ್ಲಿ ಇರುವಾಗಲೂ ಕೂಡ ದೇವರಿಗೆ ಎದುರೋದಿಲ್ವಾ, ನಾವಾದರೂ ನ್ಯಾಯವಾದ ದಂಡನೆಯಲ್ಲಿದ್ದೀವಿ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೀವಿ, ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಅಂತ ಅವನಿಗೆ ಹೇಳಿ ಯೇಸು ಸ್ವಾಮಿಯ ಕಡೆಗೆ ತಿರುಗಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಯೇಸು ಸ್ವಾಮಿ ಆ ಕಳ್ಳನಿಗೆ, ಇವತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ ಅಂತ ಮಾತು ಕೊಡ್ತಾನೆ. ಸೊ ಇವತ್ತು ನಾವು ಯೇಸು ಸ್ವಾಮಿ ಕಳ್ಳನಿಗೆ ಹೇಳಿದಂಥ ಈ ಎರಡನೇ ಮಾತನ್ನು ಧ್ಯಾನ ಮಾಡೋಣ. ಮೊದಲು ವಾಕ್ಯ ಓದೋಣ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಅದಕ್ಕೆ ಯೇಸು, ಇವತ್ತು ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಆಮೇನ್. ಈ ಮಾತನ್ನು ರಕ್ಷಣೆಯ ಮಾತು ಅಥವಾ ಭರವಸೆಯ ಮಾತು ಅಂತ ಕರೀತಾರೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿದ್ದಾಗ 7 ಮಾತುಗಳನ್ನು ಮಾತಾಡ್ತಾನೆ. ಮೊದಲನೇ ಮಾತನ್ನು ತಂದೆಯೊಂದಿಗೆ ಮಾತಾಡ್ತಾನೆ. ಈ ಮಾತನ್ನು ಕಳ್ಳನಿಗೆ ಹೇಳ್ತಾನೆ. ಸೊ ಇವತ್ತು ನಾವು ಈ ಎರಡನೇ ಮಾತನ್ನು ನಾವು ಧ್ಯಾನ ಮಾಡೋಣ. ಈ ಮಾತಿನಿಂದ ಅಂದರೆ ಈ ಸಂದರ್ಭದಿಂದ ನಾವು 3 ಪಾಠಗಳನ್ನು ಕಲಿತೀವಿ. ಮೊದಲನೇದು ಪರಿವರ್ತನೆ, ಎರಡನೇದು ಪಶ್ಚಾತ್ತಾಪ, ಮೂರನೇದು ಪರದೈಸಿ. ಈ 3 ಪಾಠಗಳು ನಮಗೆ ಅರ್ಥ ಆಗಬೇಕಂದ್ರೆ ಮೊದಲು ಅಲ್ಲಿನ ದೃಶ್ಯ ನಮಗೆ ಅರ್ಥ ಆಗಬೇಕು, ಅಲ್ಲಿನ ಪರಿಸ್ಥಿತಿ ನಮಗೆ ಅರ್ಥ ಆಗಬೇಕು. ಈಗ ದೃಶ್ಯ ಅರ್ಥ ಮಾಡಿಕೊಳ್ಳೋಣ. ಶಿಲುಬೆಯಲ್ಲಿ 3 ಜನ ಇದ್ದಾರೆ. ಮಧ್ಯದಲ್ಲಿ ಯೇಸು ಮತ್ತು ಎಡಗಡೆ ಬಲಗಡೆ 2 ಕಳ್ಳರಿದ್ದಾರೆ. ನೀವು ಈ 2 ಕಳ್ಳರನ್ನ ಗುರುತಿಟ್ಕೋಬೇಕಂದ್ರೆ ಒಂದು ಕೆಲಸ ಮಾಡಿ, ಮೊದಲನೇ ಕಳ್ಳ ಮತ್ತು ಎರಡನೇ ಕಳ್ಳ ಅಂತ ನೆನ್ಪಿಟ್ಕೊಳ್ಳಿ. ರಕ್ಷಣೆ ಹೊಂದಿದ್ದು ಎರಡನೇ ಕಳ್ಳ, ಅದನ್ನು ಮರಿಬೇಡಿ. ಇವರನ್ನ ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆಯಲ್ಲಿ ಕಳ್ಳರು ಅಂತ ಬರೆಯಲ್ಪಟ್ಟಿದೆ. ಆದರೆ ಲೂಕನ ಸುವಾರ್ತೆಯಲ್ಲಿ ದುಷ್ಕರ್ಮಿಗಳು ಅಂತ ಬರೆಯಲ್ಪಟ್ಟಿದೆ. ಸೊ ನಿಮಗೆ ನೆನಪಿರ್ಬೇಕಂದ್ರೆ ಕಳ್ಳರು ಅಂತ ಇಟ್ಕೊಳ್ಳಿ. ನಾನು ಕೂಡ ಕಳ್ಳರು ಅಂತಾನೆ ಹೇಳ್ತೀನಿ. ಸರಿ, ಈಗ ನಾವು ಮೊದಲನೇದು ನೋಡೋಣ. ಯಾವುದು?
ಪರಿವರ್ತನೆ ಮೊದಲನೇ ಪಾಠ. ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದಾಗ ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡ್ತಾರೆ ಎಂಬುದನ್ನು ಅರಿಯರು ಅಂತ ಪ್ರಾರ್ಥನೆ ಮಾಡ್ತಾನೆ. ಈ ಪ್ರಾರ್ಥನೆ ಈ ಕಳ್ಳನಿಗೂ ಮತ್ತು ಆ ಕಳ್ಳನಿಗೂ ಇಬ್ಬರಿಗೂ ಕೇಳಿಸ್ತತೆ, ಇಬ್ಬರು ಕೇಳಿಸ್ಕೊಂಡಿದ್ದಾರೆ. ಆದರೆ ಎರಡನೇ ಕಳ್ಳನಿಗೆ ಈ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿಯ ದೈವತ್ವ ಕಾಣ್ತಾ ಇದೆ. ಅವನು ಯೇಸು ಸ್ವಾಮಿಯಲ್ಲಿ ದೈವತ್ವವನ್ನು ಕಂಡ. ಎರಡನೇದು, ಅಧಿಕಾರಿಗಳು ಯೇಸು ಸ್ವಾಮಿಯನ್ನ ದೂಷಣೆ ಮಾಡ್ತಾರೆ. ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ಅವನು ದೇವರ ಆರಿಸಿಕೊಂಡವನಾಗಿದ್ದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿ ಅಂತ ಹೇಳ್ತಾರೆ. ಈ ಮಾತಿನಲ್ಲಿ ಈ ಎರಡನೇ ಕಳ್ಳನಿಗೆ ಯೇಸು ಸ್ವಾಮಿ ರಕ್ಷಕ ಅಂತ ತಿಳ್ಕೊಳ್ತಾನೆ. ಈಗ ಮೂರನೇದು, ಸೈನಿಕರು ಯೇಸು ಸ್ವಾಮಿಯನ್ನ ದೂಷಣೆ ಮಾಡ್ತಾರೆ. ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನು ರಕ್ಷಿಸಿಕೋ. ಈ ಮಾತು ಏನನ್ನು ಸೂಚಿಸ್ತದೆ? ಯೇಸು ಯಹೂದ್ಯರ ಅರಸ ಅಂತ. ಸೊ ಎರಡನೇ ಕಳ್ಳ ಈ ಮಾತನ್ನು ಕೇಳಿಸಿಕೊಂಡಾಗ ಅವನು ಅಂದುಕೊಂಡ, ಓ ಯೇಸು ಸ್ವಾಮಿ ಯಹೂದ್ಯರ ಅರಸ ಅಂತ. ಈಗ ಶಿಲುಬೆ ಮೇಲಿದ್ದಂತ ಮೊದಲನೇ ಕಳ್ಳ ಯೇಸು ಸ್ವಾಮಿಯನ್ನ ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ ಅಂತ ಹೇಳ್ತಾನೆ. ಅದನ್ನು ಕೇಳಿದಂತ ಈ ಎರಡನೇ ಕಳ್ಳನ ಹೃದಯದಲ್ಲಿ, ಓ ಯೇಸು ಕ್ರಿಸ್ತ ಬರಬೇಕಾದ ರಕ್ಷಕ ಅಂತ ಅಂದುಕೊಳ್ತಾನೆ. 4 ಮಾತಿನಿಂದ 4 ವಿಷಯಗಳನ್ನ ಇವನು ಗ್ರಹಿಸಿಕೊಳ್ತಾನೆ. ಆ 4 ಮಾತುಗಳು ಇವನ ಹೃದಯದಲ್ಲಿ ನಾಟಿದಾವೆ. ಅದಕ್ಕೆ ಈ ಎರಡನೇ ಕಳ್ಳ ಮೊದಲನೇ ಕಳ್ಳನಿಗೆ ಹೇಳ್ತಾ ಇದ್ದಾನೆ, ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ಅಂತ ಹೇಳ್ತಾನೆ. ನೋಡ್ರಿ, ಅಂದ್ರೆ ಏನರ್ಥ? ಇವನಿಗೆ ದೇವರ ಬಗ್ಗೆ ಭಯ ಹುಟ್ಟಿದೆ ಅಂತ ಅರ್ಥ. ಇವನು ದೇವರಿಗೆ ಭಯ ಪಡ್ಲಿಕ್ಕೆ ಪ್ರಾರಂಭಿಸಿದಾನೆ ಅಂತ ಅರ್ಥ. ಈ ಮಾತನ್ನ ಕಳ್ಳನಿಗೆ ಹೇಳುವಾಗ ಈಗ ಇವನ ಮನಸ್ಸಿನಲ್ಲಿ ಯೇಸು ಸ್ವಾಮಿ ಯಾವ ಸ್ಥಾನದಲ್ಲಿದ್ದಾನೆ? ದೇವರ ಸ್ಥಾನದಲ್ಲಿದ್ದಾನೆ. ಎರಡನೇ ಕಳ್ಳನಿಗೆ ತನ್ನ ಜೊತೆ ಕಳ್ಳನನ್ನು ಗದರಿಸ್ತಾನೆ. ಗದರಿಸ್ತಾನೆ ಅಂದ್ರೆ ಏನಂತ ಅರ್ಥ? ಅಧಿಕಾರದಿಂದ ಗದರಿಸ್ತಾನಂದ್ರೆ ಅವನು ಇವನು ಸ್ನೇಹಿತರು, ಇಬ್ರು ಕೂಡ ಕಳ್ಳತನ ಮಾಡಿದರೆ, ಮೋಸ ಮಾಡಿದರೆ, ಸುಳ್ಳು ಹೇಳಿದರೆ, ವಂಚನೆ ಮಾಡಿದರೆ, ದುಷ್ಕಾರ್ಯ ಮಾಡಿದರೆ, ದುಷ್ಟ ಕಾರ್ಯಗಳನ್ನು ಮಾಡಿದ್ದಾರೆ. ಅಧಿಕಾರ ಐತಿ ಇವನಿಗೆ ಸ್ನೇಹಿತನ ಮೇಲೆ, ಅದಕ್ಕೆ ಗದರಿಸ್ತಾ ಇದ್ದಾನೆ. ಸುವಾರ್ತೆ ಹೇಳ್ತಿದ್ದಾನೆ, ಶಿಲುಬೆ ಮೇಲೆ ಇದ್ದುಕೊಂಡೇ ತನ್ನ ಮತ್ತೊಬ್ಬ ಕಳ್ಳನಿಗೆ, ತನ್ನ ಜೊತೆ ಕಳ್ಳನಿಗೆ ಸುವಾರ್ತೆ ಹೇಳ್ತಾ ಇದ್ದಾನೆ. ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ಅಂತ ಅವನಿಗೆ ಎಚ್ಚರಿಸ್ತಾ ಇದ್ದಾನೆ. ದೇವರಿಗೆ ಭಯಪಡು ನೀನು ಅಂತಂದೇಳಿ. ಇದು ಏನ್ ತೋರಿಸ್ಕೊಡ್ತತೆ? ಇವನಲ್ಲಿ ಪರಿವರ್ತನೆ ಉಂಟಾಗಿದೆ ಅಂತ ತೋರಿಸ್ಕೊಡ್ತತೆ. ನೋಡ್ರಿ, ಇವರು ಅಂದ್ರೆ ಈ ಎರಡನೇ ಕಳ್ಳ ಆಗ್ಲಿ ಮೊದಲನೇ ಕಳ್ಳ ಆಗ್ಲಿ ಶಿಲುಬೆ ಮೇಲೆ ಎಷ್ಟೊತ್ತಿದ್ರು? ಯೇಸು ಸ್ವಾಮಿ ಇವರಿಗೆ ಎಷ್ಟು ವರ್ಷದಿಂದ ಪರಿಚಯ? ಶಿಲುಬೆ ಮೇಲೆ ಪರಿಚಯ. ಶಿಲುಬೆ ಮೇಲೆ ಪರಿಚಯ ಏನೊಂದು 3 ತಾಸು, 6 ತಾಸು, 12 ತಾಸು, ಒಂದು ದಿನ ಅಷ್ಟೇ ಪರಿಚಯ. ಅಷ್ಟರಲ್ಲಿ ಇವನಲ್ಲಿ ಈ ಪರಿವರ್ತನೆ ಬಂದಿದೆ. ಅವರು ಆಡಿದಂತ 4 ಜನರ ಮಾತು ಇವನ ಹೃದಯದಲ್ಲಿ ನಾಟಿದೆ. ಕೆಲವು ಮಾತುಗಳು ಹೃದಯದಲ್ಲಿ ನಾಟಬೇಕು. ಕಬ್ಬನ್ನ ತಗೊಂಡೋಗಿ ನಾಟಿದ್ರೆ ಅದು ಫಲ ಕೊಡುತ್ತೆ. ಸಸಿ ತಗೊಂಡೋಗಿ ಅಂದ್ರೆ ಈ ಭತ್ತದ ಸಸಿನ ತಗೊಂಡೋಗಿ ನಾಟಿದ್ರೆ ಅದು ಫಲ ಕೊಡುತ್ತೆ. ಕೆಲವು ಮಾತುಗಳು ನಮಗೆ ನಾಟಿದಾಗ ನಮ್ಮಲ್ಲಿ ಪರಿವರ್ತನೆ ಉಂಟಾಗುತ್ತೆ. ಎಷ್ಟೋ ವರ್ಷಗಳಿಂದ ಇವತ್ತು ಕ್ರೈಸ್ತರು ಸಭೆಗೆ ಬರ್ತಾ ಇದ್ದಾರೆ, ಎಷ್ಟೋ ವಾಕ್ಯಗಳನ್ನ ಕೇಳ್ತಾ ಇದ್ದಾರೆ. ಕೆಲವರು ಭಾರತ್ ಕ್ರಿಶ್ಚಿಯನ್ಸ್ ಇದ್ದಾರೆ, ಬೈ ಬರ್ತ್ ಕ್ರಿಶ್ಚಿಯನ್ಸು. ಇನ್ನು ಕೆಲವರು 30 ವರ್ಷ, 40 ವರ್ಷ, 20 ವರ್ಷ, 25 ವರ್ಷ, 15 ವರ್ಷ, 10 ವರ್ಷದಿಂದ ಸಭೆಗೆ ಹೋಗ್ತಾ ಇದ್ದಾರೆ. ಎಷ್ಟೋ ಪ್ರಸಂಗಗಳನ್ನ ಕೇಳಿದ್ದಾರೆ. ಪ್ರತಿ ವರ್ಷನೂ ಶಿಲುಬೆಯ ಈ 7 ಮಾತುಗಳ ಪ್ರಸಂಗಗಳನ್ನು, ಶಿಲುಬೆಯ ಮರಣ, ಶ್ರಮೆ ಮರಣದ ಪ್ರಸಂಗಗಳನ್ನು ಕೇಳ್ತಾನೆ ಇದ್ದಾರೆ. ಕೆಲವರಲ್ಲಿ ಬದಲಾವಣೆ ಕಾಣ್ತಾ ಇಲ್ಲ, ಕೆಲವರಲ್ಲಿ ಬದಲಾವಣೆ ಆಗ್ತಾ ಇಲ್ಲ, ಕೆಲವರಲ್ಲಿ ಪರಿವರ್ತನೆ ಆಗ್ತಾ ಇಲ್ಲ. ಅದೇ ಹೀಗೋ ಕ್ಯಾರೆಕ್ಟರ್, ಅದೇ ಅವಿಧೇಯತೆ ಕ್ಯಾರೆಕ್ಟರ್. ಇಗ್ನೋರ್ ಮಾಡ್ತಾರೆ, ಇದು ನನಗಲ್ಲ ಅಂತ. ಶಿಲುಬೆಯಲ್ಲಿ ಮೊದಲನೇ ಕಳ್ಳ ಇಗ್ನೋರ್ ಮಾಡಿದ್ನಲ್ಲ, ಅವನಿಗೂ ಅವಕಾಶ ಇತ್ತು ಈ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ಈ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದು ಮೊದಲನೇ ಕಳ್ಳನಿಗೂ ಕೇಳಿಸಿತು, ಎರಡನೇ ಕಳ್ಳನಿಗೂ ಕೇಳಿಸಿತು.
ಅಧಿಕಾರಿಗಳು ಮಾತಾಡಿದ್ದಾಗ್ಲಿ, ಸೈನಿಕರು ಮಾತಾಡಿದ್ದಾಗ್ಲಿ ಇಬ್ರಿಗೂ ಕೇಳಿಸ್ತಲ್ವಾ? ಯಾಕೆ ಮೊದಲನೇ ಕಾಲನಲ್ಲಿ ಪರಿವರ್ತನೆ ಬಂದಿಲ್ಲ? ಅವನ ಹೃದಯ ಮಂಡು ಹೃದಯ, ಬಂಡ ಹೃದಯ ಅಂತಾರಲ್ಲ, ಹಠದ ಹೃದಯ ಅಂತಾರಲ್ಲ, ಅಂತ ಹೃದಯ ಅವನದು. ಇವತ್ತು ಕ್ರೈಸ್ತರಲ್ಲಿ, ನಮ್ಮಲ್ಲಿ ಈ ವಿಡಿಯೋ ನೋಡ್ತಕ್ಕಂಥ ನಿಮ್ಮಲ್ಲಿ ಒಂದು ಪ್ರಶ್ನೆ ಹಾಕೊಳ್ರಿ. ಎಷ್ಟು ಪ್ರಸಂಗಗಳನ್ನ ಕೇಳಿದಿರಿ? ಸಭೆಯಲ್ಲಿ, ಆನ್ಲೈನ್ನಲ್ಲಿ, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಕುಟುಂಬ ಪ್ರಾರ್ಥನೆಯಲ್ಲಿ ಎಷ್ಟು ವರ್ಷದಿಂದ ಈ ಶಿಲುಬೆಯ ಪ್ರಸಂಗಗಳು ಕೇಳ್ತಾ ಬಂದಿದ್ದೀವಿ. ಕೆಲವರಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ಯೋಚನೆ ಮಾಡಿ. ಇದು ಅವಕಾಶ, ಇದು ಕಡೇ ಅವಕಾಶ, ಇದು ಕಡೇ ಅವಕಾಶ ಬದಲಾವಣೆ ಆಗ್ಲಿಕ್ಕೆ. ನಿಕೋದೇಮ ಯೇಸು ಸ್ವಾಮಿ ಹತ್ರ ಬರ್ತಾನೆ. ಆತನು ಪರಿಸಾಯನೆ, ಧರ್ಮ ಉಪದೇಶಕ, ಶಾಸ್ತ್ರಿ, ಧರ್ಮಶಾಸ್ತ್ರ ಎಲ್ಲ ಗೊತ್ತು. ಯೇಸು ಸ್ವಾಮಿ ಹತ್ರ ಬಂದು ರಾತ್ರಿ ಹೊತ್ತು, ನೀನು ದೇವರ ಕಡೆಯಿಂದ ಬಂದ ಬೋಧಕ ಅಂತ ಹೇಳ್ತಾನೆ. ದೇವರ ಸಹಾಯವಿಲ್ಲದೆ ಈ ಮಹತ್ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ನಿಕೋದೇಮ. ಯಾರಿಗೆ? ಯೇಸು ಸ್ವಾಮಿಗೆ. ಆ ವಯಸ್ಸಿನಲ್ಲಿ, ಮುದಿ ವಯಸ್ಸಿನಲ್ಲಿ, ಕಡೇ ಸಮಯ ಬಂದಿದೆ, ಯಾವಾಗ ಬೇಕಾದ್ರೆ ಸಾಯ್ಬೋದು. ಯಾರು? ಆ ನಿಕೋದೇಮ. ಅಂತ ಟೈಮಲ್ಲಿ ಪರಿವರ್ತನೆ ಆಗಿದೆ ನಿಕೋದೇಮನಿಗೆ. ಬೇರೆ ಪರಿಸಾಯರು ಬಂದಿಲ್ಲ ನೋಡ್ರಿ, ಮುದುಕ ಬಂದಿದ್ದಾನೆ. ಇಲ್ಲಿ ಸಿಲುಬೆಯಲ್ಲಿ ಇಬ್ಬರೇ ಕಳ್ಳರು, ಇಬ್ಬರು ಕಳ್ಳರಿದ್ದಾರೆ, ಇಬ್ಬರಿಗೂ ಅವಕಾಶ ಇದೆ. ಆದ್ರೆ ಒಬ್ಬನಲ್ಲಿ ಮಾತ್ರ ಪರಿವರ್ತನೆ ಆಗಿದೆ, ದೇವರ ಭಯ ಉಂಟಾಗಿದೆ. ಕೆಲವರು ದೇವರಿಗೆ ಭಯ ಪಡೋದು ಬಿಟ್ಟು ಸೇವಕರಿಗೆ, ಮನುಷ್ಯರಿಗೆ ಭಯ ಪಡ್ತಿರ್ತಾರೆ. ದೇವರಿಗೆ ಭಯ ಪಟ್ರೆ ನೀನು ಆಟೋಮೆಟಿಕ್ ಆಗಿ ಸೇವಕನಿಗೆ ಭಯ ಪಡ್ತೀಯ. ಸೇವಕರನ್ನ ಗೌರವಿಸ್ರಿ, ಸನ್ಮಾನಿಸ್ರಿ, ಪ್ರೀತಿಸ್ರಿ. ಆದ್ರೆ ಭಯ ಪಡಬೇಕಾಗಿರ್ತಕ್ಕಂಥದ್ದು ದೇವರಿಗೆ ಮೇನ್, ಮುಖ್ಯವಾಗಿ. ದೇವರೆಲ್ಲ ನೋಡ್ತಾ ಇರ್ತಾನೆ. ದೇವರಿಗೆ ಭಯಪಡ್ರಿ. ಅದನ್ನೇ ಹೇಳ್ತಾ ಇದ್ದಾನೆ ಕಳ್ಳ ತನ್ನ ಸ್ನೇಹಿತನಿಗೆ. ಅವಕಾಶ ಉಪಯೋಗಿಸಿಕೊಂಡ, ಬದಲಾವಣೆ ಆದ, ಪರಿವರ್ತನೆ ಆದ. ನಿಕೋದೇಮನಿಗೆ ಜ್ಞಾನೋದಯ ಆಯ್ತು. ಯೇಸು ಸ್ವಾಮಿಯ ಬೋಧನೆಗಳನ್ನ ಕೇಳ್ತಾ ಬಂದ, ಆತನ ನಡತೆಯನ್ನು ಗಮನಿಸ್ತಾ ಬಂದ. ಅದಕ್ಕೆ ಪರಿವರ್ತನೆ ಉಂಟಾಯ್ತು. ಯಾರಲ್ಲಿ? ನಿಕೋದೇಮನಲ್ಲಿ. ಅದೇ ರೀತಿಯಾಗಿ ನಹೋಮಿಯ ಸೊಸೆಯರಿಬ್ರು, ರೂತಳು, ಓರ್ಫಳು, ಇಬ್ರಿಗೂ ಅವಕಾಶ ಇತ್ತು ನಹೋಮಿಯ ನಡತೆಯನ್ನು ನೋಡಿ ಬದಲಾವಣೆ ಆಗ್ಲಿಕ್ಕೆ, ನಹೋಮಿಯ ಜೊತೆ ಯೆರೂಸಲೇಮಿಗೆ ಹೋಗ್ಲಿಕ್ಕೆ, ಯೆಹೂದ ದೇಶಕ್ಕೆ ಹೋಗ್ಲಿಕ್ಕೆ ಇಬ್ರಿಗೂ ಅವಕಾಶ ಇತ್ತು, ಯೆಹೋವ ದೇವರನ್ನ ಆರಾಧಿಸ್ಲಿಕ್ಕೆ. ಆದ್ರೆ ಓರ್ಪಳು ಅದನ್ನ ಉಪಯೋಗಿಸಿಕೊಳ್ಳಲಿಲ್ಲ. ರೂತಳು ಅದನ್ನ ಉಪಯೋಗಿಸಿಕೊಂಡ್ಲು. ಯೇಸು ಸ್ವಾಮಿಯ ವಂಶಾವಳಿಯಲ್ಲಿ ಸೇರಿದ್ಲು. ಯೇಸು ಸ್ವಾಮಿಗೆ ಅಜ್ಜಿ ಅನ್ನುವಂಥ ಹೆಸರಿಗೆ ಪಾತ್ರಳಾದ್ಲು. ಅವಕಾಶ ಬಂದಾಗ ನಾವು ಉಪಯೋಗಿಸ್ಕೊಳ್ಬೇಕು. ಅವಕಾಶ ಬಂದಾಗ ನಾವು ಉಪಯೋಗಿಸಿಕೊಳ್ಬೇಕು. ಈಗ ಎರಡನೇ ಪಾಠ ಯಾವುದು? ಪಶ್ಚಾತ್ತಾಪ. ಇವನಲ್ಲಿ ಪಶ್ಚಾತ್ತಾಪವನ್ನ ಕಾಣ್ತೀವಿ. ಯಾರಲ್ಲಿ? ಎರಡನೇ ಕಳ್ಳನಲ್ಲಿ. ಇವನಲ್ಲಿ ಪಶ್ಚಾತ್ತಾಪ ಬಂತು ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? 41ನೇ ವಚನ ಓದೋಣ. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ, ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿದನು. ಈ ವಾಕ್ಯದಲ್ಲಿ 3 ಮಾತುಗಳಿದ್ದಾವೆ. ಮೊದಲನೇದು, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ಎರಡನೇದು, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಮೂರನೇದು, ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ. ವಾವ್, ನೋಡ್ರಿ, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ಅಂದ್ರೆ ಏನರ್ಥ? ನಾವಿಬ್ರು ತಪ್ಪು ಮಾಡಿದೀವಿ, ಕೆಟ್ಟದ್ದನ್ನು ಮಾಡಿದೀವಿ, ಅದಕ್ಕೆ ನಾವು ಶಿಕ್ಷೆಯಲ್ಲಿದ್ದೀವಿ, ದಂಡನೆಯಲ್ಲಿದ್ದೀವಿ. ಒಪ್ಪಿಕೊಳ್ತಾ ಇದ್ದಾನೆ. ತನ್ನ ಪಾಪವನ್ನು, ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತೆ ಅಂತ ಹೇಳ್ತಲ್ಲ ವಾಕ್ಯ. ಇವನು ಒಪ್ಪಿಕೊಳ್ತಾ ಇದ್ದಾನೆ, ಅದನ್ನ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ತಾನು ಮಾಡಿದ್ದನ್ನೆಲ್ಲ ಶಿಲುಬೆ ಮೇಲೆ ಇದ್ದುಕೊಂಡು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಆ ನೆನಪು ಮಾಡಿಕೊಳ್ಳುವಾಗಲೇ ಈ ಮಾತು ಬಂದಿರೋದು ಹೊರಗಡೆ ಬಾಯಿಂದ. ಎರಡನೇ ಮಾತು, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ನೋಡ್ರಿ, ಮಾಡಿದ್ದಕ್ಕೆ ಪ್ರತಿಫಲ. ಏನನ್ನು ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯ. ಈ ಘಟನೆ ನೋಡ್ತಾ ಇದ್ರೆ, ಅಂದ್ರೆ ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ
ಅನ್ನುವಂಥ ಇವನು ಹೇಳಿದಂಥ ಈ ಮಾತು ನೋಡ್ತಾ ಇದ್ರೆ, ಸತ್ಯವೇದದಲ್ಲಿ ಈ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ರಾಜ ಅದೋನಿ ಬೆಜಕ ಅಂತ. ಅವನು ಇದನ್ನು ಎಕ್ಸ್ಪ್ರೆಸ್ ಮಾಡ್ತಾನ ಇದೇ ಥರನೇ. ಏನಂತ, ಈ ಯಹೂದ್ಯರು ಯುದ್ಧಕ್ಕೆ ಹೋಗಿ ಅವನನ್ನು ಹಿಡಿದು ಅವನ ಕೈಕಾಲುಗಳ ಹೆಬ್ಬೆರಳುಗಳನ್ನು ಕಟ್ ಮಾಡ್ತಾರೆ, ಕತ್ತರಿಸ್ತಾರೆ. ಆಗ ಅವನು ಹೇಳ್ತಾನೆ, ನಾನು 70 ಮಂದಿ ಅರಸರನ್ನ ಹಿಡಿದು ಅವರ ಕೈಕಾಲುಗಳ ಹೆಬ್ಬೆರಳುಗಳನ್ನು ಕತ್ತರಿಸಿಬಿಟ್ಟೆ. ಅವರು ಮೇಜಿನಿಂದ ಬಿದ್ದ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾ ಇದ್ರು. ಈಗ ದೇವರು ನನಗೆ ಅದನ್ನೇ ಮಾಡಿದ್ದಾನೆ. ನಾನು ಅವರಿಗೆ ಏನನ್ನು ಮಾಡಿದೆನೋ ದೇವರು ಈಗ ನನಗೆ ಅದನ್ನೇ ಮಾಡಿದ್ದಾನೆ ಅಂತ ಅವನು ಅಲ್ಲಿ ಒಪ್ಪಿಕೊಳ್ತಾನೆ. ಅವನು ಕೂಡ ಪಶ್ಚಾತ್ತಾಪ ಪಡ್ತಾನೆ, ನಾನು ಮಾಡಿದ್ದೆ ನನಗಾಯಿತು ಅಂತ. ನಾವಾದರೂ ಅಷ್ಟೇ, ಯಾರಿಗಾದರೂ ಅನ್ಯಾಯ ಮಾಡಿದರೆ ನಮಗೆ ಅನ್ಯಾಯ ಆಗುತ್ತೆ. ಯೋಚನೆ ಮಾಡ್ರಿ, ಇನ್ನೊಬ್ಬರ ಜೀವನ ಹಾಳು ಮಾಡೋದಕ್ಕಿಂತ ಮುಂಚೆ, ಇನ್ನೊಬ್ಬರ ಬದುಕಿನಲ್ಲಿ ನಾವು ಆಟ ಆಡೋದಕ್ಕಿಂತ ಮುಂಚೆ, ಇನ್ನೊಬ್ಬರ ಮಾನನ ಹರಾಜಾಕೋದಕ್ಕಿಂತ ಮುಂಚೆ, ಇನ್ನೊಬ್ಬರನ್ನ ನಾವು ಕೆಟ್ಟದಾಗಿ ಅಪಪ್ರಚಾರ ಮಾಡೋದಕ್ಕಿಂತ ಮುಂಚೆ ಒಂದಿಲ್ಲ ಒಂದು ದಿವಸ ರಿಪೀಟ್ ಆಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದು ಮರಿಬೇಡ್ರಿ. ಯಾವ ಕೃತ್ಯ ಮಾಡ್ತೀವೋ ಆ ಕೃತ್ಯ ನಮಗೆ ಹಿಂತಿರುಗ್ತತೆ. ಜಾಗೃತೆಯಾಗಿರ್ರಿ. ಒಂದು ವೇಳೆ ಕೆಟ್ಟದ್ದೇನಾದ್ರೂ ಬೇರೆಯವರಿಗೆ ಮಾಡಿದ್ರೆ, ಅನ್ಯಾಯ, ಮೋಸ, ವಂಚನೆ, ಬಡ್ಡಿ ತಗೊಳ್ಳೋದು ಏನೋ ನೀವು ಮಾಡಿದ್ರೆ, ಒಂದು ವೇಳೆ ದೇವರ ಮುಂದೆ ಪಶ್ಚಾತ್ತಾಪ ಪಡ್ರಿ. ಇವನು ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. 2ನೇ ಕಳ್ಳನ ನೋಡಿ ಕಲಿಯೋಣ, ನಾವು 2ನೇ ಕಳ್ಳನ ನೋಡಿ ಕಲಿಯೋಣ. ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಸೌಲ ದೇವರಿಗೆ ಅವಿಧೇಯನಾದ, ಅವನಲ್ಲಿ ಪಶ್ಚಾತ್ತಾಪ ಬರಲಿಲ್ಲ, ಅರಸುತನ ಕಳ್ಕೊಂಡ. ದಾವೀದನಿಗೆ ಪಶ್ಚಾತ್ತಾಪ ಬಂತು, ಶಾಶ್ವತವಾದ ಅರಸುತನ ಸಿಕ್ಕಿತು. ಅದೇ ದಾವೀದನ ಹೆಸರನ್ನ ಯೇಸು ಸ್ವಾಮಿ ತನ್ನ ಹೆಸರಿಗೆ ಮುಂಚೆ ಇಟ್ಕೊಂಡಿದ್ದಾನೆ. ಮೊದಲು ಏನಂತ, ದಾವೀದನ ಕುಮಾರ, ದಾವೀದನ ಸಿಂಹಾಸನ, ದಾವೀದನ ಮನೆಯ ಬೀಗದ ಕೈ, ದಾವೀದನ ವಂಶದವನಂತ. ನೋಡ್ರಿ, ಪಶ್ಚಾತ್ತಾಪ ಪಟ್ರೆ ಕ್ಷಮಾಪಣೆ ಸಿಗುತ್ತೆ. ಅದಕ್ಕೆ ಈ ಮಾತನ್ನು ಹೇಳ್ತಾರೆ, ಪಶ್ಚಾತ್ತಾಪ ಕ್ಷಮಾಪಣೆಗೆ ಧೂಪ ಇದ್ದ ಹಾಗೆ, ಪಶ್ಚಾತ್ತಾಪ ಕ್ಷಮಾಪಣೆಗೆ ಮಾರ್ಗ ಅಂತೆ. 3ನೇದು, ನಾವು ಪಶ್ಚಾತ್ತಾಪ ಪಟ್ರೆ ಉನ್ನತ ಸ್ಥಾನಕ್ಕೆ ಹೋಗ್ತೀವಿ. ದಾವೀದ ಉನ್ನತ ಸ್ಥಾನಕ್ಕೆ ಹೋದ್ನಲ್ಲ ಪಶ್ಚಾತ್ತಾಪ ಪಟ್ಟಿದ್ರಿಂದ. ಪಶ್ಚಾತ್ತಾಪ ಪಟ್ರೆ ದೇಹಕ್ಕೆ ಮಾತ್ರ ಶಿಕ್ಷೆ ಇರುತ್ತೆ, ಆತ್ಮಕ್ಕೆ ಇರಲ್ಲ. ಆತ್ಮಕ್ಕೆ ಅಂದ್ರೆ ಆತ್ಮಿಕ ದೇಹಕ್ಕೆ ಇರಲ್ಲ. ಇಲ್ಲಿ ಅದೇ ನಡೀತಾ ಇರೋದು. 2ನೇ ಕಳ್ಳ ಶಿಲುಬೆ ಮೇಲೆ ದೇಹಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ, ದಂಡನೆ ಅನುಭವಿಸ್ತಿದ್ದಾನೆ. ಆದ್ರೆ ಅವನು ಯೇಸು ಸ್ವಾಮಿ ಜೊತೆಗೆ ಪರದೇಶಿಗೆ ಹೋಗ್ತಾನೆ. ಅವನ ಆತ್ಮಿಕ ದೇಹಕ್ಕೆ ಶಿಕ್ಷೆ ಇಲ್ಲ. ಆದ್ರೆ 1ನೇ ಕಳ್ಳ ಪಶ್ಚಾತ್ತಾಪ ಪಡಲಿಲ್ಲ, ಪರಿವರ್ತನೆ ಹೊಂದಲಿಲ್ಲ. ಅವನಿಗೆ ಶಿಲುಬೆ ಮೇಲೇನೂ ಶಿಕ್ಷೆ, ದಂಡನೆ, ನರಕದಲ್ಲಿ ಕೂಡ ದಂಡನೆ. ಎಂತ ಈಜಿ ಆದಂತ ಅವಕಾಶ ಇತ್ತು 1ನೇ ಕಳ್ಳನಿಗೆ. 2ನೇ ಕಳ್ಳನು ಮಾತಾಡಿದಾಗ ಅವನು ಕೂಡ ಪಶ್ಚಾತ್ತಾಪ ಪಡಬಹುದಾಗಿತ್ತು, ಹೌದಲ್ವ ಅಂತ. ಪಟ್ಟಿಲ್ಲ ಅವನು. ಕೆಲವರಿಗೆ ಅಂತ ಹೃದಯಗಳು ಇರ್ತವೆ, ಪಶ್ಚಾತ್ತಾಪ ಪಡೆದಂತ ಸೌಲನಂತ ಹೃದಯಗಳಿರ್ತವೆ. ನಿಮ್ಮ ಬಂಡ ಹೃದಯಗಳು ಇದ್ದಂಥವ್ರು ದಂಡನೆಗೆ ಗುರಿಯಾಗ್ತೀರಾ. ಜಾಗೃತಿಯಾಗಿರ್ರಿ. ಹಠದ ಸ್ವಭಾವ, ಮತ್ತೆ ಗರ್ವ ಸ್ವಭಾವ, ಅವಿಧೇಯತೆಯ ಸ್ವಭಾವ ಬಿಟ್ಟು ಬಿಡ್ರಿ. ವಾಕ್ಯ ಎಲ್ರಿಗೂ ಒಂದೇನೆ. ಯಾವ ಸೇವಕನು ಕೂಡ ಒಬ್ಬನಿಗೆ ವಾಕ್ಯ ಹೇಳಲ್ಲ, ಎಲ್ರಿಗೂ ಸಮನಾಗಿ ವಾಕ್ಯ ಹೇಳ್ತಾರೆ. ಮತ್ತೆ ಸತ್ಯವೇದ ಕೂಡ ಎಲ್ರಿಗೂ ವಾಕ್ಯ ಒಂದೇ ರೀತಿಯಾಗಿ ಕೆಲಸ ಮಾಡುತ್ತೆ. ಇಬ್ಬಾಯಿ ಕತ್ತಿ ಇದ್ದಾಗೆ, ಹೇಳುವವನಿಗೂ ಕೇಳುವವನಿಗೂ, ಉಪದೇಶಕನಿಗೂ ಉಪದೇಶ ಕೇಳುವವನಿಗೂ 2 ಕಡೆ ಕೆಲಸ ಮಾಡುತ್ತೆ, ನನಗೂ ನಿಮಗೂ. ಮರಿಬೇಡಿ, ಪಶ್ಚಾತ್ತಾಪ ಪಟ್ರೆ ನಾವು ಉನ್ನತ ಸ್ಥಾನಕ್ಕೆ ಹೋಗ್ತೇವೆ. ಈ ಕಳ್ಳನೊಂದಿಗೆ ಮಾತಾಡ್ಬೇಕಾದ್ರೆ 3 ಮಾತು ಹೇಳ್ತಾನೆ ಅಂತ ಹೇಳಿದ್ನಲ್ಲ, ಅದರಲ್ಲಿ 3ನೇ ಮಾತು, ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಅಂತ ಹೇಳ್ತಾರೆ. ಎಂತ ಮಾತು ಗೊತ್ತಾ ಇದು? ಅಲ್ಲಿದ್ದವ್ರು ಯಾರು ಕೂಡ ಯೇಸು ಸ್ವಾಮಿ ಪರವಾಗಿ ಒಂದು ಮಾತನ್ನು ಆಡಲಿಲ್ಲ. ಎಲ್ಲರೂ ದೂಷಣೆ ಮಾತಾಡಿದ್ರು. ಒಬ್ರು ಯೇಸು ಸ್ವಾಮಿ ಪರವಾಗಿ ನಿಲ್ಲಲಿಲ್ಲ, ಯೇಸು ಸ್ವಾಮಿನ ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ಇವನಿಗೆ ಯೇಸು ಸ್ವಾಮಿ ಏನೂ ಮಾಡಿಲ್ಲ ಅಂತ ಗೊತ್ತಾಗಿದೆ. ಇವನ ಜ್ಞಾನ ನೇತ್ರಗಳು, ಮನೋನೇತ್ರಗಳು ತೆರೆಯಲ್ಪಟ್ಟಿದ್ದಾವೆ. ನೋಡ್ರಿ, ಅಲ್ಲಿದ್ದರೆ ಎಲ್ಲರಿಗೂ ಮನೋನೇತ್ರಗಳು ಮುಚ್ಚಲ್ಪಟ್ಟಿದ್ದಾವೆ. ಕಳ್ಳನಿಗೆ, ಶಿಲುಬೆ ಮೇಲೆ ಇದ್ದಂತ 2ನೇ ಕಳ್ಳನಿಗೆ ಅವನ ಮನೋನೇತ್ರಗಳು ತೆರೆಯಲ್ಪಟ್ಟಿದ್ದಾವೆ.
ಎಂತ ಮಾತು, ಎಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ. ಅದು ಹೆಂಗ್ ಗೊತ್ತಾಗಿರ್ಬೋದು? ಅದಕ್ಕೆ ನೋಡ್ರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಕಳ್ಳ ತನ್ನ ಜೊತೆ ಕಳ್ಳನನ್ನ ಗದರಿಸುವುದನ್ನು ಯೇಸು ಸ್ವಾಮಿ ಕೇಳಿದಾನೆ. ಇವನಲ್ಲಿ ಆದ ಪರಿವರ್ತನೆಯನ್ನು ಕೂಡ ಕಂಡಿದ್ದಾನೆ. ಇವನಲ್ಲಿ ಹುಟ್ಟಿದ ಪಶ್ಚಾತ್ತಾಪ ಕೂಡ ಯೇಸು ಸ್ವಾಮಿ ಕಂಡಿದ್ದಾನೆ. ಮತ್ತು ಯೇಸು ಸ್ವಾಮಿಯ ಕುರಿತಾಗೆ ಈ ಕಳ್ಳ ಮಾತಾಡುವಂತ ಮಾತನ್ನು ಕೂಡ ಈ ಯೇಸು ಸ್ವಾಮಿ ಕೇಳಿಸ್ಕೊಂಡಿದ್ದಾನೆ. ಆ ಕಳ್ಳ ಕೂಡ ಕೇಳಿಸ್ಕೊಂಡಿದ್ದಾನೆ. ಆ ಕಳ್ಳನಿಗೆ ಕೂಡ ಅವಕಾಶ ಇತ್ತು ಇಲ್ಲಿ ಪರಿವರ್ತನೆ ಆಗ್ಲಿಕ್ಕೆ. ಈ ಪ್ರಾರ್ಥನೆ ಮಾಡಿದಾಗ ಯಾರು, ಈ ಎರಡನೇ ಕಳ್ಳ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದಾಗ ಆ ಮೊದಲನೇ ಕಳ್ಳ ಕೂಡ ಪ್ರಾರ್ಥನೆ ಮಾಡಬಹುದಾಗಿತ್ತು. ಎಂತ ಸರಳವಾದ ಅವಕಾಶ ಇತ್ತು. ಇವತ್ತು ಅನೇಕರಿಗೆ ಅವಕಾಶ ಇದೆ ರಕ್ಷಣೆ ಹೊಂದಲಿಕ್ಕೆ. ಸಭೆಗೆ ಬರೋರು ಕೂಡ ಅನೇಕರು ಕೂಡ ಪಶ್ಚಾತ್ತಾಪ ಪಡಲಿಕ್ಕೆ, ಪರಿವರ್ತನೆ ಆಗ್ಲಿಕ್ಕೆ ಅವಕಾಶ ಇದೆ. ಓರ್ಪಳ ಅವಕಾಶ ಕಳ್ಕೊಂಡ್ಲು, ರೂತಲ್ ಪಡ್ಕೊಂಡ್ಲು. ಇಲ್ಲಿ ಕಳ್ಳ, ಎರಡನೇ ಕಳ್ಳ ಪಡ್ಕೊಂಡ ಅವಕಾಶ, ಆದರೆ ಮೊದಲನೇ ಕಳ್ಳ ಕಳ್ಕೊಂಡ ಅವಕಾಶ. ಯೋಚನೆ ಮಾಡಿ. ಪಶ್ಚಾತ್ತಾಪ ನಮಗೆ ಕ್ಷಮಾಪಣೆ ಉಂಟು ಮಾಡುತ್ತೆ, ಉನ್ನತ ಸ್ಥಾನಕ್ಕೆ ನಮ್ಮನ್ನ ಏರಿಸುತ್ತೆ, ನಿಲ್ಲಿಸುತ್ತೆ, ತಗೊಂಡೋಗುತ್ತೆ. ಓಕೆ, ಈಗ ಮೂರನೇ ಪಾಠ ಯಾವುದು? ಪರದೇಶಿ. ವಾಕ್ಯ ಓದೋಣ, 43ನೇ ವಚನ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಪರದೇಶಿ, ಪರದೇಶಿ ಎಂಬ ಪದಕ್ಕೆ ಅರ್ಥ ಪ್ಲೇಸ್ ಆಫ್ ಪೀಸ್ ಅಂತ ಕರೀತಾರೆ. ಅಂದ್ರೆ ಸಮಾಧಾನದ ಸ್ಥಳ ಅಂತ ಅರ್ಥ. ಇದು ಗ್ರೀಕ್ ಪದ. ಗ್ರೀಕ್ ಪದಕ್ಕೆ ಅರ್ಥ ಗಾರ್ಡನ್ ಆಫ್ ಏದೇನ್ ಅಂತನೂ ಬರುತ್ತೆ. ಇವಾಗ ಯಾರಾದರೂ ತೀರಿಕೊಂಡಾಗ RIP ಅಂತ ಕಳಿಸ್ತಾರೆ ಕೆಲವರು, ನೋಡ್ತೀವಲ್ಲ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ. RIP ಅಂದರೆ ಅನೇಕರು ಹೇಳ್ತಾರೆ ರೆಸ್ಟ್ ಇನ್ ಪೀಸ್ ಅಂತ. ಆದರೆ ಅದು ರೆಸ್ಟ್ ಇನ್ ಪೀಸ್ ಅಲ್ಲ, ರೆಸ್ಟ್ ಇನ್ ಪ್ಯಾರಡೈಸ್. ಕ್ರೈಸ್ತರು ಅದನ್ನು ರೆಸ್ಟ್ ಇನ್ ಪ್ಯಾರಡೈಸ್ ಅಂತ ಹೇಳಬೇಕು. ಓಕೆ, ಈ ಪರದೈಸಿ ಎಲ್ಲಿದೆ? ಭೂಮಿಯ ಕೆಳಗ ಅಥವಾ ಆಕಾಶದ ಮೇಲ್ಗಡೆನ? ಇದು ಭೂಮಿಯ ಕೆಳಗಿರುವಂಥ ವಿಶ್ರಾಂತಿ ಸ್ಥಳನ ಅಥವಾ ಪರಲೋಕನ? ಇದು ಅನೇಕರಿಗಿರುವಂಥ ಡೌಟು. ಈಗ ಕೇವಲ ನಾನು ಶಾರ್ಟ್ಕಟ್ ಆಗಿ ಹೇಳ್ತೀನಿ, ಮುಂದೆ ಯಾವತ್ತಾದ್ರೂ ಒಂದು ದಿವಸ ಇದ್ರ ಬಗ್ಗೆನೇ ಸಂಪೂರ್ಣವಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಸರಿ. ಇಲ್ಲಿ ಕಳ್ಳನಿಗೆ ಸ್ವಾಮಿ ಮಾತು ಕೊಡ್ತಾನೆ, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಅಂತ. ಇನ್ನೊಂದು ಪರದೇಶಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಕ್ಕೆ 12ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನ ತನಕ ಓದಿದ್ರೆ ಅಲ್ಲಿದೆ. ಅದು 3ನೇ ಆಕಾಶದಲ್ಲಿರುವಂಥ, ಅಂದರೆ 3ನೇ ಆಕಾಶದ ಮೇಲಿರುವಂಥ ಪರದೇಶ ಅಂತ ಪೌಲ ಹೇಳ್ತಾನೆ. ಇನ್ನೂ ಒಂದು ಕಡೆ ಪರದೇಶ ಅಂತ ಬರೆದಿದ್ದೆ. ಎಲ್ಲಿ? ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನದಲ್ಲಿ. ಅಲ್ಲಿ ದೇವರ ಪರದೇಶಿಯಲ್ಲಿರುವ ಜೀವದಾಯಕ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಯಾರಿಗೆ ಕೊಡ್ತಾನೆ? ಜಯ ಹೊಂದುವವನಿಗೆ. ಅದು ದೇವರ ಪರದೇಶಿ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಪರದೇಶಿ, ದೇವರ ಪರದೇಶಿ. ದೇವರ ಪರದೇಶ ಅಂದ್ರೇನು? ದೇವರಿರುವಂಥ ಸ್ವರ್ಗ ಸ್ಥಳ, ಸ್ವರ್ಗ ಅಂತ ಅರ್ಥ. ಪ್ರಕಟಣೆಯಲ್ಲಿ ಬರೆದಿರ್ತಕ್ಕಂಥ ದೇವರ ಪರದೇಶಿ ಪರಲೋಕಕ್ಕೆ ಹೋಲಿಕೆ. 3ನೇ ಆಕಾಶದ ಮೇಲಿರುವಂಥ ಪರದೇಶಿ ಪೌಲ ಹೋಗಿದ್ದೆ ಅಂತ ಹೇಳ್ತಾನಲ್ಲ, ನೋಡಿ ಬಂದೆ ಅಂತ ಹೇಳ್ತಾನಲ್ಲ, ಹೇಳಲು ಅಲಕ್ಯವಾದ ಮಾತುಗಳನ್ನು ಕೇಳಿ ಬಂದೆ ಅಂತ ಪೌಲ ಹೇಳ್ತಾನಲ್ಲ, ಅದು ಕೂಡ ಪರಲೋಕ. 2ನೇ ಕೊರಿಂಥದಲ್ಲಿ ಬರೆದಂಥ ಪರದೇಶಿ, ಪೌಲನು ಹೇಳಿದಂಥ ಪರದೇಶಿ, ಮತ್ತು ಈ ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆದಂಥ ದೇವರ ಪರದೇಶಿ, ಇವೆರಡು ಪರಲೋಕಕ್ಕೆ ಹೋಲಿಕೆ. ಆದರೆ ಯೇಸು ಸ್ವಾಮಿ ಹೇಳಿದಂಥ ಪರದೇಶಿ ಎಲ್ಲಿಗೆ ಹೋಲಿಕೆ? ಭೂಮಿಯ ಕೆಳಗಡೆ ಇರುವಂಥ ವಿಶ್ರಾಂತಿ ಸ್ಥಳಕ್ಕೆ ಹೋಲಿಕೆ. ಅದು ಹೇಗೆ? ಅದು ಹೇಗೆ ಅಂದರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಯೇಸು ಸ್ವಾಮಿ ಸತ್ತ ನಂತರ ಆತ್ಮ ಸ್ವರೂಪನಾಗಿ ನೋಹನ ಕಾಲದಲ್ಲಿ ಸತ್ತಂತ ಆತ್ಮಗಳ ಬಳಿಗೆ ಹೋಗಿ ಸುವಾರ್ತೆ ಹೇಳ್ತಾನಂತಂದೇಳಿ ನಾವು 1ನೇ ಪೇತ್ರ 3ನೇ ಅಧ್ಯಾಯ 18, 19, 20ನೇ ವಚನದಲ್ಲಿ ಓದ್ತೀವಲ್ಲ. ಆತ್ಮ ಸ್ವರೂಪನಾಗಿ ಆತ್ಮಗಳ ಬಳಿಗೆ ಹೋಗಿದ್ದ. ಅವೆಲ್ಲಿದ್ವು? ಭೂಮಿಯ ಕೆಳಗಡೆ ಇದ್ವು. ಇನ್ನು 2ನೇದು
ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 7ನೇ ವಚನದಲ್ಲಿ ಯೇಸು ಸ್ವಾಮಿಯನ್ನ ಸತ್ತವರೊಳಗಿಂದ ಕರೆದುಕೊಂಡು ಬರುವುದಕ್ಕೆ ಪಾತಾಳ ಲೋಕಕ್ಕೆ ಯಾರು ಹೋಗಿದ್ರು ಅಂತ ಪೌಲ ಬರೀತಾರೆ. ಅಂದ್ರೆ ಏನರ್ಥ? ಯೇಸು ಸ್ವಾಮಿ ಸತ್ತ ನಂತರ ಪಾತಾಳಕ್ಕೆ ಹೋಗಿದ್ದ. ಪಾತಾಳ ಎಲ್ಲಿದೆ? ಭೂಮಿಯ ಕೆಳಗಡೆ ಇದೆ. ಇದು ಯೇಸು ಸ್ವಾಮಿ ಹೇಳಿದಂಥ ಪರದೇಶಿಗೆ ಇವೆರಡು ಡೆಫಿನಿಷನ್ ವಾಕ್ಯಗಳು, ಆಧಾರ ವಾಕ್ಯಗಳು. ಸೊ ಯೇಸು ಸ್ವಾಮಿ ಹೇಳಿದಂಥ ಮಾತು ಭೂಮಿಯ ಕೆಳಗಿರುವಂಥ ವಿಶ್ರಾಂತಿ ಸ್ಥಳ. ಸೊ ನಾವು ಕೂಡ ಈಗ ಸತ್ರೆ ಇದೇ ಪರದೇಶಿಗೆ ಹೋಗ್ತೀವಿ. ಕಳ್ಳ ಯೇಸು ಸ್ವಾಮಿ ಹೋದ್ರಲ್ಲ ಭೂಮಿಯ ಕೆಳಗೆ, ಅಲ್ಲಿ ಹೋಗಿ ವಿಶ್ರಾಂತಿ ತಗೊಳ್ತೀವಿ. ಯೇಸು ಸ್ವಾಮಿ ಮಧ್ಯ ಆಕಾಶದಾಗ ಬಂದಾಗ ಸತ್ತವರು ಮೊದಲು ಎದ್ದು ಬರ್ತಾರಂತ ಹೇಳ್ತಾರಲ್ಲ, ಇದೇ ಪರದೇಶದಲ್ಲಿ ಇದ್ದವರು ಮೊದಲು ಎದ್ದು ಬರ್ತಾರೆ. ಆಮೇಲೆ ಭೂಮಿಯ ಮೇಲೆ ಇರ್ತಕ್ಕಂಥವ್ರು ರೂಪಾಂತರಗೊಂಡು ಆಕಾಶಕ್ಕೆ ಎತ್ತಲ್ಪಡ್ತಾರೆ. 1ನೇ ಥೆಸಲೋನಿಕ ಪತ್ರಿಕೆಯಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ, ನೀವು ಓದಿಕೊಡ್ರಿ. ಸೊ ಇದು ಪರದೇಶಿಗೆ ಅರ್ಥ. ದೇವರ ಪರದೇಶಿ ಬೇರೆ, ಯೇಸು ಸ್ವಾಮಿ ಕಳ್ಳನಿಗೆ ಹೇಳಿದಂಥ ಪರದೇಶಿ ಬೇರೆ. ಓಕೆ, ಸರಿ. ಒಂದು ವಿಷಯ ಗಮನಿಸ್ರಿ, ಇಲ್ಲಿ ಇಬ್ಬರು ಕಳ್ಳರಿಗೂ ಅವಕಾಶ ಇತ್ತು ಈ ಪರದೇಶಿಗೆ ಹೋಗ್ಲಿಕ್ಕೆ. ಈ 2ನೇ ಕಳ್ಳನಿಗೆ 4 ಮಾತುಗಳು ನಾಟಿದ್ವು, ಪರಿವರ್ತನೆಗೊಂಡ, ಪಶ್ಚಾತ್ತಾಪ ಪಟ್ಟ, ಪರದೇಶಿಗೆ ಹೋದ. ಈ ಮೊದಲನೇ ಕಳ್ಳನಿಗೆ ಕೂಡ 4 ಮಾತುಗಳು ಕೇಳಿಸ್ಕೊಂಡಿದ್ದಾನೆ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದಾಗಿರ್ಬೋದು, ಅಧಿಕಾರಿಗಳು ಹೇಳಿದ್ದಾಗಿರ್ಬೋದು, ಸೈನಿಕರು ಹೇಳಿದ್ದಾಗಿರ್ಬೋದು, 2ನೇ ಕಳ್ಳ ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡೋದಾಗಿರ್ಬೋದು. ಈ 4 ಮಾತುಗಳು ಕೂಡ ಆ ಮೊದಲನೇ ಕಳ್ಳನಿಗೆ ಕೇಳಿಸಿದವೆ. ಆದರೆ ಅವನಲ್ಲಿ ಪರಿವರ್ತನೆ ಬಂದಿಲ್ಲ, ಅವನಲ್ಲಿ ಪಶ್ಚಾತ್ತಾಪದ ಹೃದಯ ಬಂದಿಲ್ಲ. ಯಾಕೆ? ಅವನಲ್ಲಿ ಆ ಮಾತುಗಳು ನಾಟಿಲ್ಲ. ಅವನ ಕಿವಿಗಳು ಮುಚ್ಚಲ್ಪಟ್ಟಿವೆ, ಅವನ ಕಣ್ಣುಗಳು ಮುಚ್ಚಲ್ಪಟ್ಟಿವೆ. ಇವತ್ತು ಅನೇಕರಿಗೆ ಕಣ್ಣುಗಳು ಮುಚ್ಚಲ್ಪಟ್ಟಿವೆ, ಕಿವಿಗಳು ಮುಚ್ಚಲ್ಪಟ್ಟಿವೆ. ಯೋಚನೆ ಮಾಡ್ರಿ, ಸೇಮ್ ಅಂತರದಲ್ಲಿದ್ದಾರೆ, ಸೇಮ್ ಅವಕಾಶ ಇತ್ತು ರಕ್ಷಣೆ ಹೊಂದಲಿಕ್ಕೆ. ಆದರೆ ಒಬ್ಬನು ಕಳ್ಕೊಂಡ, ಒಬ್ಬನು ಪಡ್ಕೊಂಡ. ನಾವು ಆ ರೀತಿಯಾಗಿ ಆಗೋದು ಬೇಡ. ಕ್ರಿಸ್ತನು ಬರುವಾಗ ನಾವೆಲ್ಲರೂ ಎತ್ತಲ್ಪಡಬೇಕು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ನನಗಾಗಿ, ನನ್ನ ಸೇವೆಗಾಗಿ, ದೇವರ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.